ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ, ಪವಿತ್ರ ದ್ರವ್ಯಗಳಲ್ಲಿ ಮಿಂದೆದ್ದ ಪರಮಪಾವನಿ. ಸರ್ವ ಸುಖವನ್ನು ಪ್ರಸಾದಿಸುವ ಸುಂದರಕಾಂಡ ಪಠಣ, ತಿರುಮಲೆಯಲ್ಲಿ ವಿಶ್ವಕ್ಷೇಮಕ್ಕಾಗಿ ವಿರಾಟ ಪರ್ವ ಪಾರಾಯಣ. ಟಿಟಿಡಿಯಿಂದ ನೆರವೇರಿದ ವೈಭವದ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ. ತಿರುಮಲೆಯ ನಾರಾಯಣಗಿರಿ ಉದ್ಯಾನವನದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಗೆ ನಡೆದ ಉಯ್ಯಾಲೆ ಸೇವೆ. ಬೆಂಗಳೂರಿನ ಶ್ರೀ ವೇಣುಗೋಪಾಲ ಸ್ವಾಮಿ ಆಲಯದಲ್ಲಿ ವೈಭವದ ಗರುಡ ಜಯಂತಿ, ಯತಿರಾಜ ಜಿಯರ್ಗಳ ನೇತೃತ್ವದಲ್ಲಿ ನಡೆದ ಪಂಚಗರುಡ ವಾಹನ ಸೇವೆಗಳು. ರಾಜ್ಯದೆಲ್ಲೆಡೆ ನಡೆದ ದಾಸಶ್ರೇಷ್ಠ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ. ಕರ್ನಾಟಕ ಸಂಗೀತ ಪಿತಾಮಹನಿಗೆ ಸಂಕೀರ್ತನೆಗಳ ಗಾಯನ ನಮನ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದ ಪ್ರಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ನಂತರ ಪವಿತ್ರ ದ್ರವ್ಯಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರಿನಿಂದ ವೇದ ಮಂತ್ರೋಚ್ಚಾರಣೆಯೊಂದಿಗೆ ಪಾಂಚರಾತ್ರ ಆಗಮವಿಧಿಯಂತೆ ಶ್ರೀಗಂಧ, ಕುಂಕುಮ ಮತ್ತು ಪುಷ್ಪಮಾಲೆಯಿಂದ ಸೌಭಾಗ್ಯ ಪ್ರದಾಯಿನಿಯನ್ನು ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತಿರುಮಲೆಯ ನಾದನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಪ್ರಸ್ತುತಿಪಡಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀಕುಪ್ಪ ಶಿವಸುಬ್ರಹ್ಮಣ್ಯಂ ಅವಧಾನಿರವರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ತಿರುಮಲೆಯಲ್ಲಿ ಪುರಂದರದಾಸರ ಆರಾಧನಾ ಮಹೋತ್ಸವದ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ ಸಂಗೀತ ಪಿತಾಮಹ ದಾಸಶ್ರೇಷ್ಠ ಶ್ರೀ ಪುರಂದರದಾಸರ ಕೀರ್ತನೆಗಳ ಜೊತೆಗೆ ತಿರುಮಲೆಯ ಆಹ್ಲಾದಕರ ಪ್ರಕೃತಿಯ ರಮಣೀಯ ವಾತಾವರಣದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯು ಉಯ್ಯಾಲೆ ಸೇವೆಯನ್ನು ಸ್ವೀಕರಿಸಿ ಭಕ್ತರಿಗೆ ಅನುಗ್ರಹಿಸಿದನು. ಸಂಗೀತ ಶ್ರೇಷ್ಠರು ಪರಮಾತ್ಮನನ್ನು ತನ್ನ ಕೀರ್ತನೆಗಳ ಮೂಲಕ ಆರಾಧಿಸಿದ ದಾಸವರೇಣ್ಯ ಶ್ರೀ ಪುರಂದರದಾಸರ ಆರಾಧನೆಯನ್ನು ಟಿಟಿಡಿಯು ತಿರುಮಲೆಯಲ್ಲಿ ವೈಭವದಿಂದ ನೆರವೇರಿಸಿತು. ತಿರುಮಲ ತಿರುಪತಿಯಲ್ಲಿ ಟಿಟಿಡಿಯು 2 ದಿನಗಳು ವೈಭವವಾಗಿ ನಿರ್ವಹಿಸಿದ ಕಾರ್ಯಕ್ರಮದಲ್ಲಿ ಗುರುವಾರ ಸಂಜೆ ತಿರುಮಲ ಶ್ರೀನಿವಾಸನ ಆಲಯದಿಂದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಉತ್ಸವವು ತಾಳಮೇಳಗಳು, ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ನಾರಾಯಣಗಿರಿ ಉದ್ಯಾನವನಕ್ಕೆ ಆಗಮಿಸಿತು. ಅಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿದರು. ವೇದ ಪಂಡಿತರಿಂದ ವೇದ ಪಾರಾಯಣ, ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆಶ್ರಯದಲ್ಲಿ ಕಲಾಕಾರರಿಂದ ನಡೆದ ಪುರಂದರದಾಸರ ಕೀರ್ತನೆಗಳ ಗೋಷ್ಠಿಯ ಬಳಿಕ ಮಂಗಳ ವಾದ್ಯಗಳ ನಡುವೆ ಅರ್ಚಕರು ಸ್ವಾಮಿಯ ಉಯ್ಯಾಲೆ ಸೇವೆಯನ್ನು ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಉಡುಪಿ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ನೀಡಿದರು. Sri Gurubhyo Namaha. Today is very auspicious day because we chanted the name of Lord Purandara Vittala. That is also in the day of Purandara Dasar, in the Sannidhanam of Lord Sri Venkata Krishna. That is why we can consider this day as the most auspicious day in our life. God says, whomever I want to protect, I will snatch all the wealth from him. Then he starts to remember me. Whomever I want to destroy,
I give you all wealth. Then he start to forget me. We can see the example Purandara Dasaru. He lost all wealth. That is why he became Purandara Dasa. So if you consider the worldly wealth is the wealth, it is not. If you consider God's name is wealth, then only it is real wealth. That is the message of Purandara Dasaru and also Purandara Sandesha. So that I am offering my great prayer to Lord Venkateshwara to bless whole world. Especially this year, we suffered a lot with the corona and other problems. So we are in dire need of blessings of Lord Venkateshwara in this auspicious period of Purandara Aradhana. We are offering our prayer to Lord Venkateshwara to bless all the devotees and also whole world. I am very glad to announce that recently our Karnataka government found the birthplace of Purandara Dasaru. It is in Tirthahalli near our Matha. So this year Karnataka government announced that we are going to develop the Purandara village to bless the propagation of Purandara Sahitya everywhere. In that view, we are appreciating the Dasa Sahitya project of TTD here and also the main person of Dasa Sahitya, Ananda Tirthacharya Pagadala. He is doing his duty in great manner. We appreciate him and we hope in bigger way his work should be spread out and Lord Venkateshwara to bless, he should bless him also. Venkateshwara to bless all devotees, especially TTD, and we appreciate the service of our Jawahar Reddy and Dharma Reddy and Subrahma Reddy and services very much appreciated everywhere. And we offer our special prayer to Lord Venkateshwara to bless them also. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಇಒ ಡಾಕ್ಟರ್ ಕೆಎಸ್ ಜವಹರ ರೆಡ್ಡಿಯವರು, ಹೆಚ್ಚುವರಿ ಇಒ ಧರ್ಮಾರೆಡ್ಡಿಯವರು, ದಾಸ ಸಾಹಿತ್ಯ ಪ್ರಾಜೆಕ್ಟ್ ವಿಶೇಷ ಅಧಿಕಾರಿ ಪಿಆರ್ ಆನಂದ ತೀರ್ಥಾಚಾರ್ಯರು ಹಾಗೂ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಗರುಡ ಜಯಂತಿಯ ಅಂಗವಾಗಿ ಪಂಚಗರುಡೋತ್ಸವ ವೈಭವವಾಗಿ ಜರುಗಿತು. ಈ ನಿಮಿತ್ತ ದೇವಾಲಯಕ್ಕೆ ಆಗಮಿಸಿದ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು. ನಂತರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಕಲ್ಯಾಣ ಪಾರಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞ ಯಾಗಾದಿಗಳು, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರತುವುಗಳು ನಿರಂತರವಾಗಿ ಜರುಗುತ್ತಿವೆ. ಪ್ರಪಂಚಾದ್ಯಂತ ಭಕ್ತರು ಪ್ರತಿದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಠಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದಿನ ಜ್ಞಾನ ಗಂಗೋತ್ರಿಯ ಪ್ರಶ್ನೆ: ದಾಸಶ್ರೇಷ್ಠ ಶ್ರೀ ಪುರಂದರದಾಸರ ತಂದೆ ತಾಯಿಯ ಹೆಸರೇನು? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಲೇ ಇರುತ್ತವೆ. ಪ್ರಶ್ನೆಗಳ ತಳಹದಿಯ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ನಿಂತಿದೆ. ಗುರು ಶಿಷ್ಯರ ಸಂಬಂಧ ದೃಢವಾಗುವುದೇ ಪ್ರಶ್ನೆಗಳ ಮೂಲಕ. ಪ್ರಶ್ನೆ ಕೇಳುವುದು ಒಂದು ಕಲೆಯಾದರೆ ಅದಕ್ಕೆ ಉತ್ತರ ನೀಡುವುದು ಮತ್ತೊಂದು ಕಲೆ. ಈ ಕಲೆಗಳಿಗೆ ಕೊಟ್ಟ ರೂಪವೇ ಕಲ್ಪವೃಕ್ಷ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಕೊಡವೂರಿನ ಕಂಬಳಕಟ್ಟೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಾಲಯವನ್ನು ಮತ್ತು ದೇವರನ್ನು ವರ್ಣರಂಜಿತ ಪರಿಮಳ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ಆನಂತರ ಹೂವಿನಿಂದ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ವಾದ್ಯ ಸೇವೆಯೊಂದಿಗೆ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಯಿತು. ತರುವಾಯ ವಾಲಗ ಮಂಟಪದಲ್ಲಿ ಸ್ವಾಮಿಗೆ ತೊಟ್ಟಿಲು ಪೂಜೆಯನ್ನು ಮಾಡಲಾಯಿತು.
ಮಠದ ಕಿರಿಯ ಶ್ರೀಪಾದರು ಉತ್ಸವದ ಪರ್ವಕಾಲದಲ್ಲಿ ದೇವರ ದರ್ಶನವನ್ನು ಪಡೆದರು. ಆ ಬಳಿಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಮಹಾಪೂಜೆಯನ್ನು ಮಾಡಲಾಯಿತು. ಬೆಂಗಳೂರಿನ ಪ್ರಶಾಂತನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗರುಡ ಜಯಂತಿ ಅಂಗವಾಗಿ ಸುದರ್ಶನ ಹೋಮ ಮತ್ತು ಅಷ್ಟೋತ್ತರ ಶತಕಲಶಾಭಿಷೇಕವು ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶಾರಾಧನೆಯನ್ನು ನಿರ್ವಹಿಸಲಾಯಿತು. ಆನಂತರ ಯಾಗಶಾಲೆಯಲ್ಲಿ ಸುದರ್ಶನ ಹೋಮದ ಮಂಡಲವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಹೋಮವನ್ನು ನಿರ್ವಹಿಸಲಾಯಿತು. ಆ ಬಳಿಕ ಮಂಗಳ ದ್ರವ್ಯಗಳನ್ನು ಹೋಮಕ್ಕೆ ಹಾಕುವುದರ ಮೂಲಕ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತದನಂತರ ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಮತ್ತು ಸಪರಿವಾರ ಶ್ರೀರಾಮನಿಗೆ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಯಿತು. ನಂತರ ಪ್ರಧಾನ ಕಲಶ ಜಲದಿಂದ ಅಭಿಷೇಕವನ್ನು ನೆರವೇರಿಸಿ ತುಳಸಿ ಮಾಲೆಯಿಂದ ಅಲಂಕರಿಸಿ ಕರ್ಪೂರ ನೀರಾಜನವನ್ನು ಬೆಳಗಿದರು. ತದನಂತರ ಸ್ವಾಮಿಯನ್ನು ಬೆಳ್ಳಿ ಕವಚ, ಪರಿಮಳ ಪುಷ್ಪಹಾರಗಳು, ತುಳಸಿ ಮಾಲೆಯಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ಹಾಗೂ ಇದೇ ಸಂದರ್ಭದಲ್ಲಿ ಉಪಾಲಯದಲ್ಲಿರುವ ಸಪರಿವಾರ ಶ್ರೀರಾಮ ದೇವರಿಗೂ ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತಾದಿಗಳು ದೇವರುಗಳ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ತಿಮ್ಮಸಂದ್ರದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಅಮ್ಮನವರಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅರಿಶಿನ, ಕುಂಕುಮ ಮುಂತಾದ ಅಭಿಷೇಕ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಲಾಯಿತು. ನಂತರ ತುಳಸಿ ಮಾಲೆಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಪದ್ಮಜಾನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪುರಂದರ ದಾಸರ ಆರಾಧನಾ ಮಹೋತ್ಸವದ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಪುರಂದರ ದಾಸರ ರಚನೆಗಳು ಹಾಗೂ ಜೀವನ ಚರಿತ್ರೆ ಕುರಿತು ಪಂಡಿತ್ ವಾಗೀಶಾಚಾರ್ಯ ರಾಜಪುರೋಹಿತ ಇವರಿಂದ ಉಪನ್ಯಾಸ ಜರುಗಿತು. ನೀರು ಮಳೆಗಾಲ ನೀರು ತುಂಬಲಿ ಅಂತ ಕಾರಣಕ್ಕೆ ಅಲ್ಲಲ್ಲೇ ಕೆರೆಗಳನ್ನ ನೀರಿನ ದೊಡ್ಡ ದೊಡ್ಡ ಕೆರೆಗಳನ್ನ ಮಾಡಿರ್ತಾರೆ. ಹಾಗೆ ಈ ಜೀವನ ಮೇಲೆ 3 ಕೆರೆ ಕಟ್ಟಿದ್ದಾರೆ. ಏನದು ಕೆರೆ ಅಂತಂದ್ರೆ 3 ದೇಹಗಳು, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತಕ್ಕಂಥ 3 ದೇಹಗಳನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನಂತೆ. ಈ ದೇಹ ಕೆರೆ ಅಂತ ನಾವು ಪಟ್ಟೆ ಬರ್ತದೆ. ಸಾಮಾನ್ಯವಾಗಿ ಕೆರೆ ನೀರು ತುಂಬಿ ಕಟ್ಟಿರ್ತಾರೆ. ಈ ದೇಹ ಯಾವ ರೀತಿ ತುಂಬದ? ಸ್ಥೂಲ ದೇಹದಲ್ಲಿ ನೀರಿರಲಿ, ಲಿಂಗ ದೇಹ, ಅನಿರುದ್ಧ ದೇಹ ಅಲ್ಲಿ ನೀರು ಇರ್ತದಪ್ಪ. ಹೀಗಾಗಿ ಅದನ್ನು ಕೆರೆ ಅಂತ ಹೆಂಗೆ ಹೇಳಿದ್ರಿ ಅಂತ ನಾವು ಪಟ್ಟೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ನೀರು ನೀರು ಅಂದ್ರೆ ನೀವು ತಿಳ್ಕೊಂಡು ನೀರಲ್ಲ. ನೀವು ಯಾವುದೋ ನೀರನ್ನು ಕರೀತೀರಿ, ಆ ನೀರನ್ನ ಪುರಂದರದಾಸರು
ನಾವು ಅಭಿಪ್ರಾಯ ಪಟ್ಟಿಲ್ಲ. ನೀರು ಅಂತಂದ್ರೆ ಕರ್ಮಗಳು ಅಂತ ಅರ್ಥ. ಕರ್ಮಗಳನ್ನು ನೀರಂತ ಎಲ್ಲಿ ಕರೆದಾರಪ್ಪ? ಇದು ಕರೆದೇ ಇಲ್ಲ. ಯಾಕೆ ಕರೆದಾರ ಅಂತಂದ್ರೆ ಈಶಾವಾಸದಲ್ಲಿ ಒಂದು ಮಾತು ಬರ್ತದೆ, ಅನೇಜ ದೇಕಂ ಮನಸೋ ಜವೀಯ ನೈನದ್ದೇವಾ ಆಪ್ನುವನ್ ಪೂರ್ವ ಮರ್ಷತ ತದ್ಧಾವತೋನ್ನ ನತ್ತೇದಿಷ್ಟದ ತಸ್ಮಿನ್ ಅಪೋ ಮಾತರಿಶ್ವಾದಾತಿ. ತರುವಾಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಆಲಯದಲ್ಲಿರುವ ಪರಿವಾರ ದೇವರುಗಳಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಈ ಸಂದರ್ಭದಲ್ಲಿ ಭಕ್ತರಿಂದ ದಾಸವಿರಚಿತ ಗೀತೆಗಳ ಗಾಯನ ಕಾರ್ಯಕ್ರಮವು ಜರುಗಿತು. ನಂತರ ಪಲ್ಲಕ್ಕಿ ಸೇವೆ ಹಾಗೂ ನಗರ ಸಂಕೀರ್ತನೆಯನ್ನು ನೆರವೇರಿಸಲಾಯಿತು. ಮಹಿಳೆಯರು ದಾಸರ ಕೃತಿಗಳನ್ನು ಭಜಿಸುತ್ತಾ ನರ್ತನ ಮಾಡುತ್ತಾ ನಗರ ಸಂಕೀರ್ತನೆಯಲ್ಲಿ ಭಾಗವಹಿಸಿದರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪುರಂದರದಾಸರ ಪುಣ್ಯ ದಿನ ಆಚರಣೆ ಮಾಡಲಾಯಿತು. ಈ ನಿಮಿತ್ತ ವಿಶೇಷ ಪೂಜಾ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು. ನಂತರ ದಾಸರ ಸಂಕೀರ್ತನೆ ನಡೆಯಿತು. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದಂದು ಪುರಂದರದಾಸರ ಆರಾಧನಾ ಮಹೋತ್ಸವ ವೈಭವವಾಗಿ ಜರುಗಿತು. ಈ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿ ಪೂಜಿಸಲಾಯಿತು. ನಂತರ ಭಕ್ತಾದಿಗಳು ಪುರಂದರದಾಸರ ಚಿತ್ರಪಟವನ್ನು ಹೊಂದಿದ್ದ ಸ್ತಬ್ಧ ಚಿತ್ರವನ್ನು ನಗರದ ಬೀದಿಗಳಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು ಹಾಡುತ್ತಾ ಮೆರವಣಿಗೆ ಮಾಡಿದರು. ರಾಯಚೂರಿನ ಗಾಜಗಾರಪೇಟೆ ಬಡಾವಣೆಯಲ್ಲಿರುವ ಶ್ರೀ ಉತ್ತರಾದಿ ಮಠಕ್ಕೆ ಕೂಡಲಗಿ ಆರ್ಯ ಅಕ್ಷೋಭ್ಯ ಮಠದ ಪೀಠಾಧಿಪತಿಗಳಾದ ಶ್ರೀ 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 ರಘುವಿಜಯ ಶ್ರೀಪಾದರು ಭೇಟಿ ನೀಡಿದ್ದರು. ನಂತರದಲ್ಲಿ ಶ್ರೀಪಾದರು ಶ್ರೀ ವ್ಯಾಸರಾಜ ಪ್ರತಿಷ್ಠಾಪಿತ ಶ್ರೀ ಮುಖ್ಯ ಪ್ರಾಣದೇವರು ಹಾಗೂ ಪಂಚಬೃಂದಾವನದ ದರ್ಶನವನ್ನು ಪಡೆದು ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ಬಳಿಕ ಶ್ರೀಗಳಿಗೆ ಭಕ್ತರಿಂದ ಮಂಗಳೂರಿನ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಚಿಣ್ಣರ ಲೋಕವತಿಯಿಂದ 15 ದಿನಗಳ ಕಾಲ ನಡೆಯುವ ಕರಾವಳಿ ಕಲಾ ಉತ್ಸವಕ್ಕೆ ಅದ್ಧೂರಿ ಚಾಲನೆ ದೊರೆಯಿತು. ಈ ನಿಮಿತ್ತ ಬಿಸಿ ರೋಡ್ನಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಜಾನಪದ ದಿಬ್ಬಣ ನಡೆಯಿತು. ಅನೇಕ ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತು. ಹುಬ್ಬಳ್ಳಿಯ ಆಚಾರ್ಯ ಸೇವಾ ಸಮಿತಿ, ಸಂಯುಕ್ತ ಪ್ರತಿಷ್ಠಾನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ದ್ರಾವಿಡ ಬ್ರಾಹ್ಮಣ ಸಮಾಜ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ನಾದವಿಠಲ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿ ಚಾಲನೆ ನೀಡಲಾಯಿತು. ಈ ಮೂಲಕ ದಾಸಶ್ರೇಷ್ಠ ಶ್ರೀ ಪುರಂದರದಾಸರಿಗೆ ಗಾನ ನಮನ ಸಲ್ಲಿಸಲಾಯಿತು. ಹಾಗೂ ಹುಬ್ಬಳ್ಳಿ ಧಾರವಾಡದ ಸುಮಾರು 30 ಭಜನಾ ಮಂಡಳಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಪುರಂದರದಾಸರ ರಚನೆಗಳನ್ನು ಹಾಡಿ ಕೃತಾರ್ಥರಾದರು.
ವಿಶೇಷವಾಗಿ ಪುರಂದರದಾಸರ ಜೀವನ ಚರಿತ್ರೆಯನ್ನು ಅವರ ರಚನೆಗಳ ಮೂಲಕ ತಿಳಿಸುವ ನಾಟಕ ಪ್ರದರ್ಶನವನ್ನು ಮಾಡಿದರು. ಬೆಂಗಳೂರಿನ ಬಾಪೂಜಿ ನಗರದ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜಾದಿಗಳು ಜರುಗಿದವು. ಈ ನಿಮಿತ್ತ ದೇವಾಲಯವನ್ನು ಹಾಗೂ ಗರ್ಭಗುಡಿಯನ್ನು ದೀಪಗಳಿಂದ ಅಲಂಕರಿಸಲಾಯಿತು ಹಾಗೂ ಅಮ್ಮನವರನ್ನು ಸರ್ವಾಭರಣ ಭೂಷಿತವಾಗಿ ಅಲಂಕರಿಸಿ ಪರಿಮಳ ಪುಷ್ಪಮಾಲೆಗಳಿಂದ ಶೃಂಗರಿಸಲಾಯಿತು. ನಂತರ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಪಡೆದು ಪಾವನರಾದರು. ದಾವಣಗೆರೆ ನಗರದ ಪಿಜಿ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುವಾರದಂದು ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹಾಗೂ ಶ್ರೀ ಆಂಜನೇಯ ಸ್ವಾಮಿಗೆ ನೂತನ ವಸ್ತ್ರ ಪರಿಮಳ ಪುಷ್ಪಮಾಲೆಗಳಿಂದ ಮನೋಹರವಾಗಿ ಅಲಂಕರಿಸಿ ಮಹಾಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮಕ್ಕಳು ಭಗವಂತನ ಪ್ರತಿರೂಪಗಳು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಅನಾಥ ಮಕ್ಕಳನ್ನು ತನ್ನ ಮಡಿಲಿಗೆ ಅಪ್ಪಿಕೊಂಡು ಆದರಿಸಿ ಅವರಿಗೆ ವಿದ್ಯಾ ಬುದ್ಧಿಗಳನ್ನು ಟಿಟಿಡಿ ನೀಡುತ್ತಿದೆ. ಮಾನವತೆ ಎಂಬ ಮಹತ್ತರವಾದ ಆಸೆಯಿಂದ ಅನಾಥ ಮಕ್ಕಳಿಗಾಗಿ ಟಿಟಿಡಿ ನಡೆಸುತ್ತಿರುವ ಟ್ರಸ್ಟ್ ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದ ನರಹರಿ ತೀರ್ಥ ವೇದಿಕೆಯಲ್ಲಿ ಪರ್ಯಾಯ ಶ್ರೀ ಅದಮಾರು ಮಠದ ಆಶ್ರಯದಲ್ಲಿ ಬೆಂಗಳೂರಿನ ನಿನ್ನ ಒಲುಮೆಯಿಂದ ಪ್ರತಿಷ್ಠಾನದಿಂದ ನೆರವೇರಿದ 16ನೇ ವರ್ಷದ ಶ್ರೀ ಮಧ್ವ ಪುರಂದರೋತ್ಸವದ ಅಂಗವಾಗಿ ವಿದ್ವಾನ್ ಕುಮುರೇಶ್ ಮತ್ತು ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಅವರಿಂದ ಸಂಗೀತ ಜುಗಲ್ಬಂದಿ ಜರುಗಿತು. ಮಂಗಳೂರಿನ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಚಿಣ್ಣರ ಲೋಕ ವತಿಯಿಂದ 15 ದಿನಗಳ ಕಾಲ ನಡೆಯುವ ಕರಾವಳಿ ಕಲಾ ಉತ್ಸವದಲ್ಲಿ ಯಕ್ಷಗಾನವು ಜರುಗಿತು.
ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ, ದಾಸಶ್ರೇಷ್ಠ ಶ್ರೀ ಪುರಂದರದಾಸರ ತಂದೆ ತಾಯಿಯ ಹೆಸರೇನು? ಸರಿಯಾದ ಉತ್ತರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.